ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ವತಿಯಿಂದ ಕನ್ನಡ ಹಬ್ಬ ಕಾರ್ಯಕ್ರಮವನ್ನು ಜಗಳೂರು ಪಟ್ಟಣದ ಗುರುಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪಟ್ಟಣದ ತಾಲೂಕು ಕಚೇರಿಯಿಂದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವತ್ತು ಬಹಳ ದಿನಗಳಿಂದ ನೆನೆಗುದಿದ್ದಂಥ ಮಟ್ಟಿ ಮೇಲ್ ರಸ್ತೆನ ವಿನೂತವಾಗಿ ಈ ವಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಡಬ್ಬಲ್ ರೋಡ್ ದೊಡ್ಡಹಳ್ಳಿ ತನ ಅದ್ಭುತವಾಗಿ ನಮ್ಮ ರೋಡನ್ನ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದೇವೆ. ಜಗಳೂರಿನ ಟೌನಿಗೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಇವತ್ತು ಆ ಸಮಸ್ಯೆ ನಿವಾರಿಸಿದ್ದೀವಿ. ಇನ್ನು ಬೋರ್ ಹಾಕ್ಸಿದ್ದೀವಿ, ನೀರು ಕೊಟ್ಟಿಲ್ಲ. 13 ಬೋರ್ ಹೊಡೆದಿದ್ದೀವಿ. ಹತ್ತತ್ರ 9 ಬೋರಲ್ಲಿ ಇವತ್ತು ನೀರು ಬಂದಿದೆ. ಇವತ್ತು ಶ್ರೀಗಳ ಆಶೀರ್ವಾದದಿಂದ 53 ಕೆರೆ ತುಂಬಿಸೋ ಯೋಜನೆ ಕಾರ್ಯಕ್ಕೆ ಬರ್ತಾ ಇದೆ. ಇನ್ನು ಬರಬೇಕಿನ್ನು ಭಾಳ ಕೆಲಸಗಳಿದೆ. ನಮ್ಮ ಮುಂದೆ ಶ್ರೀಗಳಿದ್ದಾರೆ, ಅವರಿಂದ ನಾವಿದ್ದೀವಿ. ಅವರ ಮುಂದೆ ತಗೊಳ್ಳೋದಂಥ ಕ್ರಮದಿಂದ ಖಂಡಿತವಾಗ್ಲೂ ಒಂದು ಹಸಿರು ನಾಡು ಆಗೋದ್ರಲ್ಲಿ ಸಂಶಯ ಇಲ್ಲ. ನಾವು ಸಹ ಎಕ್ಸ್ಪೋರ್ಟ್ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಭದ್ರಾ ಜಲದಂಡ ಯೋಜನೆಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತರಂದರು ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ ರಕ್ಷಣಾ ವೇದಿಕೆಯಲ್ಲಿ. ಲುಕ್ಮನ್ ದಡ ನಮ್ಮ ಅಫೀಸ್ ನಮ್ಮ ಜೊತೆಗೆ ಇರ್ತಾರೆ. ಅಂದರೆ ಇನ್ನೇ ಅನೇಕರು ನಮ್ಮ ಕನ್ನಡ ಚಳವಳಿಯಲ್ಲಿ ಭಾಗವಹಿಸಿದಂಥವರು ಇವತ್ತು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುಂದೆ ಅನೇಕ ಸವಾಲುಗಳಿವೆ. ಅವನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಈಡೇರಿಸಬೇಕು. ಹಾಗೆ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಹಾಗೆ ನಮ್ಮ ಒಂದು ವಿದ್ಯಾ ಕೇಂದ್ರವಾಗಿ ಈ ಜಗಳೂರನ್ನು ಬೆಳೆಸಬೇಕು ಅಂತ ಆಸೆ. ಇವತ್ತು ದೇಶ ಹೊರಗೇರಿಂದ ಬೇರೆ ಅನ್ಯ ರಾಷ್ಟ್ರಗಳಿಂದ ಬಹಳ ಅಂಥದ್ದು ಕೊಡಕಾಗಿದೆ. ನಮ್ಮ ಯುವಕರು ದಿವಸ 3-4 ಜನ ಗಡಿಯಲ್ಲಿ ಪ್ರಾಣ ಆಹುತಿ ಆಗ್ತಿದೆ. ಬೇರೆ ದೇಶದ ಸೈನಿಕರು, ಪಾಕಿಸ್ತಾನ ಸೈನಿಕರು ನಮ್ಮನ್ನು ಹೊಡಿತಾ ಇದ್ದಾರೆ. ಇದನ್ನ ದಿಟ್ಟತನದಿಂದ ನಮ್ಮ ಮೋದಿಯವರು ಉತ್ತರ ಕೊಡ್ತಾ ಇದ್ದಾರೆ. ಬಿಡದಂಗೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ದಾರೆ. ಅಂತ ಒಂದು ವೀರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನಡೀತಾ ಇದೆ. ಆದ್ದರಿಂದ ಮುಂಬರ್ತಕ್ಕಂಥ ದಿನಕ್ಕೆ ನಮ್ಮ ದೇಶಕ್ಕೂ ಕಷ್ಟ ಬರಬಾರ್ದು, ನಮ್ಮ ದೇಶಕ್ಕೂ ತೊಂದರೆ ಆಗಬಾರ್ದು. ನಮ್ಮನ್ನು ಗಡಿ ಕಾಯ್ತಕ್ಕಂಥ ಯೋಧರು ನಮ್ಮನ್ನು ಕಾಯ್ತಾ ಇದ್ದಾರೆ. ಅವ್ರ ಮಂತ್ರಿಗಳಿಗೂ ಅವ್ರಿಗೂ ಶ್ರೇಯಸ್ ಸಿಗಲಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ರೈತರಿಗೂ ಶ್ರೇಯಸ್ ಸಿಗಲಿ. ಇವತ್ತು ನಮ್ಮಲ್ಲಿ ಬರ ಇದೆ, ಇವತ್ತು ಮಳೆ ಇಲ್ಲ. 4 ವರ್ಷದಿಂದ ಇವತ್ತು ಮಳೆ ಇಲ್ಲ. ನಾವು ಖಂಡಿತ ನೋವು ಅನಿಸುತ್ತೆ. ಇವತ್ತು ಕುಡಿಯೋ ನೀರಿನ ಅಭಾವ ತೀರಿದು ಇವತ್ತು 1000 ಅಡಿ ಹೊಡೆದು ನೀರು ಸಿಕ್ಕಿಲ್ಲ ಇವತ್ತು. ಆದ್ದರಿಂದ ಇವತ್ತು ನಮ್ಮ ರೈತರಿಗೆ ನಾನು ಕಿವಿ ಮಾತಾಡ್ತೀನಿ.
ಇನ್ನೊಂದು 2-3 ತಿಂಗಳು ಆ ಭಗವಂತ ಒಳ್ಳೆ ಮಳೆ ಕೊಡ್ತಾನೆ. ಯಾರು ಕಂಗಾಲಾಗಬಾರ್ದು, ಯಾರು ಎಂಥ ಕಠಿಣ ನಿರ್ಧಾರ ತೆಗೆದುಕೊಳ್ಬೇಡ್ರಿ. ಬೇರೆ ಕೈಗೆ ಆಗ್ತಿರ್ತಕ್ಕಂಥ ಆತ್ಮಹತ್ಯೆಗಳು ಆತ್ಮಹತ್ಯೆಗಳು ನಮ್ಮಲ್ಲಿ ಆಗಬಾರ್ದು. ಆದ್ದರಿಂದ ರೈತರು ಧೈರ್ಯವಾಗಿ ಈ ಬಂದಂಥ ಸಮಸ್ಯೆಯನ್ನು ಎದುರಿಸ್ರಿ. ಮುಂದೆ ನಾವಿದ್ದೀವಿ, ಜೊತೆಗೆ ನಾವಿದ್ದೀವಿ, ನಿಮ್ಮ ಕಷ್ಟದಲ್ಲಿ ಕಣ್ಣೀರಲ್ಲಿ ನಾವಿದ್ದೀವಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ನಮ್ಮ ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ನಮ್ಮ ಭಾಷೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ತಿಮ್ಮಣ್ಣ ಉಜ್ಜನಿ, ಕೌಶಲ್ಯ ನಿಗಮದ ಮಾಜಿ ಅಧ್ಯಕ್ಷೆ ಎಲ್ ಪುಷ್ಪ, ಕರವೇ ಜಿಲ್ಲಾಧ್ಯಕ್ಷ ರಾಮೇಗೌಡ, ತಾಲೂಕು ಅಧ್ಯಕ್ಷ ವೈ ಮಹಾಂತೇಶ್, ಸರಿಗಮಪ ಗಾಯಕ ಮೆಹಬೂಬ್ ಸಾಬ್, ಜರಕ್ ಸಿನಿಮಾದ ನಿರ್ದೇಶಕ ಮಹಾಂತೇಶ್, ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ವಿಲಿಯಂ ಮೇರೆಂದ, ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಸಂಚಾಲಕಿ ಅಕ್ಕ ಭಾರತಿ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತಿತರರು ಹಾಜರಿದ್ದರು.